ಸ್ಪೀಕ್ ವಿತ್ ಸುಶಾಂತ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಶೇರ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಮ್ಮ ಸುಶಾನ್ ಅವರದು ಸ್ಪೀಕ್ ವಿತ್ ಸುಶಾನ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ಪೀಕ್ ವಿತ್ ಸುಶಾನ್. ಥ್ಯಾಂಕ್ ಯು. ಶೆಟ್ರೆ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ನೀವು ಶೆಟ್ರೆ? ಸೂಪರ್. ಸೊ ಇವರಿಬ್ಬರ ಕಾಂಬಿನೇಷನ್ ನೋಡುವಂತದ್ದು ನಮ್ಮೆಲ್ಲರ ಕನ್ಸ್ ಅನ್ಸುತ್ತೆ. ಸೊ ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾರಿಗೋಲ್ಡ್? ಇಲ್ಲ, ಮಾರಿಗೋಲ್ಡ್ ಸೂಪರ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಮ್ದೇ ತಂಡ, ಎಲ್ಲ ಗೆಳೆಯರೇ. ಯಶ್ ಬ್ರೋ, ರಾಘು ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಸುದ್ದಿ ಆಗ್ಲಿ, ಎಲ್ಲರೂ ನಮ್ಮ ಟೀಮ್ ಆಗಿರೋ ಕಾರಣದಿಂದಾಗಿ ತುಂಬಾ ಕಂಫರ್ಟೇಬಲ್ ಇತ್ತು ಫೀಲು. ಎಲ್ಲೂ ಶೂಟಿಂಗ್ ಅನ್ನೋ ಫೀಲೇ ನಮ್ಗೆ ಯಾವತ್ತೂ ಬರ್ತಿರ್ಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಶೂಟ್ ಮುಗಿಸ್ಕೊಂಡು ಬಂದಿರೋ ತರ ಇತ್ತು. ಅಂಡ್ ಫೈನಲಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ವೆರಿ ಹ್ಯಾಪಿ ಸರ್. ನೀವು ಬಂದು ಹೀರೋದು ವಿಲನ್, ಇವರು ಹೀರೋದು ಫ್ರೆಂಡ್. ಆಸ್ ಅ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಲ್ಲ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸುಮಾರು ಒಂದು 4-5 ವರ್ಷದ ಜರ್ನಿ. ಅದರಿಂದ ಮುಂಚೆನೂ ನಾವು ವಜ್ರಂಗ್ ಆಗಿರ್ಬೋದು, ಕಾಕ್ರ ಸುದ್ದಿ ಆಗಿರ್ಬೋದು, ಡೈರೆಕ್ಟರ್ ರಾಘು ಆಗಿರ್ಬೋದು, ಸುಮಾರು 10 ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಹಂಗೆ ಇತ್ತು. ಸೊ ಈ ಮೂವಿ ಮಾಡಿದಾಗ ಒಂದು ರೀತಿ ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು. ಇವತ್ತು ಮೂವಿ ನೋಡ್ತಿರ್ಬೇಕಾದ್ರೆ ಒಂದು ಹೊಸ ತರದ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಮೂವಿಯಲ್ಲಿ ಮೊದಲ ಹೀರೋ ಬಂದ್ಬಿಟ್ಟು ಡೈಲಾಗ್ ಅಂತ ಹೇಳ್ಬೋದು. ಪ್ರತಿಯೊಂದು ಡೈಲಾಗಿಗೆ ಸಿಲ್ಲೆ ಹೊಡಿತಿದ್ರು, ಚಪ್ಪಾಳೆ ಹೊಡಿತಿದ್ರು, ಬೊಬ್ಬೆ ಹೊಡಿತಿದ್ರು, ಕೆಲವೊಂದು ಮನಸ್ಸಿಗೆ ನಾಟುವಂತ ಡೈಲಾಗ್. ಸೊ ಇದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆಮೇಲೆ ಪ್ರತಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದಂತ ಈಗ ವಜ್ರಂಗ್ ಅವ್ರು ಆಗಿರ್ಬೋದು, ಇನ್ನೊಂದು 10-15 ನಿಮಿಷ ಇರ್ತಾರೆ, ನಾನೊಂದು 10-15 ನಿಮಿಷ ಇರ್ತೀನಿ. ಚಿಕ್ಕ ಪಾತ್ರಗಳು ಕೂಡ ತುಂಬಾ ಸೆನ್ಸಿಟಿವ್ ಆಗಿ ತುಂಬಾ ಎಫೆಕ್ಟಿವ್ ಆಗಿ ಬಂದಿದೆ. ಸೊ ಹಾಗಾಗಿ 2 ಗಂಟೆ ಮೂವಿ ಒಂದ್ಸಲ ಕೂತ್ರೆ ಎಂಡ್ವರೆಗೂ ಒಂದು ರೀತಿ ಹೊಸ ಫೀಲಿಂಗ್. ನಮ್ಗೆ ಮಾಡಿದವರಿಗೆ ಖುಷಿ ಆಗ್ತಿದೆ, ನೋಡೋರಿಗೆ ಇನ್ನೂ ಖುಷಿ ಆಗುತ್ತೆ. ನಾವೆಲ್ಲ ಕಂಟೆಂಟ್ ಕಿಂಗ್ ಅಂತೀವಿ. ಐ ಥಿಂಕ್ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಗಳೇ ಕಿಂಗ್. ಎಕ್ಸಾಕ್ಟ್ಲಿ. ಏನಿದ್ರು ರಘು ನಿಡುವಲ್ಲಿ ಅವರಿಗೆ ಕೊಡ್ಬೇಕು ಅದರ ಕ್ರೆಡಿಟ್. ಸೊ ನಿಮ್ಗೆ ಆಸ್ ಅ ಒಂದು ಗ್ಯಾಂಗ್ ಆಗಿ ಇದರಲ್ಲಿ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾಕಂದ್ರೆ ಒಬ್ರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇದಾರೆ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇದಾರೆ. ಅವ್ರ ಜೊತೆ ಕಲ್ತಂತ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಿದ್ರೆ? ಇಲ್ಲ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 10 ವರ್ಷದಿಂದ ನಾವು ಫ್ರೆಂಡ್ಸ್ ಅಲ್ವಾ, ಒಬ್ರು ಗೊತ್ತು, ಒಬ್ರು ಸ್ಟ್ರೆಂತ್ ಏನು, ವೀಕ್ನೆಸ್ ಏನಂತ ಗೊತ್ತು. ಸೊ ಅದಕ್ಕೆ ಏನ್ ಬೇಕಂಗೆ ಆ ತರ ರೋಲ್ ಕೊಟ್ಟಿದ್ದಾರೆ. ಈಗ ಇವರ ಫಿಸಿಕ್ಗೆ ನನ್ನ ಫಿಸಿಕ್ ಆ ತರ ಇಲ್ಲ. ಸೊ ಈ ಫಿಸಿಕ್ ಒಂದು ವಿಲನ್ ಇಶ್ಯೂ. ಈಗ ನಮ್ಮೆದ್ರು ಬರ್ಬೇಕಂದ್ರೆ ಇದೊಂಥರ ಬಾಡಿ ಬೇರೆನೇ ಇರುತ್ತೆ, ಹೆಂಗ್ ಕಾಣಿಸುತ್ತೆ ಇದರಲ್ಲಿ ಸರ್. ಸೊ ಆ ತರ ಕೊಟ್ಟಿದ್ದಾರೆ. ಮತ್ತೆ ನಾನು ಇದುವರೆಗೆ ತುಂಬಾ ವಿಲನ್ಸ್ ಮಾಡಿದೀನಿ. ಈ ತರ ಒಂದು ಸಾಫ್ಟ್ ಕ್ಯಾರೆಕ್ಟರ್, ಡೀಸೆಂಟ್ ಆಗಿರೋ ಕ್ಯಾರೆಕ್ಟರ್ ನಂಗೊಂದು ವಸ್ತು. ಅದು ಡೈರೆಕ್ಟರ್ಗೆ ನಾನು ನೋಡಿದ್ರಿಂದ ಇಲ್ಲ, ಯಶ್ಗೆ ಈ ತರ ಮಾಡಿಸ್ಬೇಕು, ವಜ್ರಂಗ್ ಈ ತರ ಮಾಡಿಸ್ಬೇಕು, ಸುದ್ದಿ ಹತ್ರ ಈ ತರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಐಡಿಯಾ ಬಂದಿದ್ರಿಂದ ಇದಾಯ್ತು. ಅದಕ್ಕೆ ಇವತ್ತು ತುಂಬಾ ಖುಷಿ ಆಗ್ತದೆ ನೋಡೋಕೆ. ನಿಮ್ಮ ಎಕ್ಸ್ಪೀರಿಯನ್ಸ್? ಅದೇ ನಾವೆಲ್ಲ ಈಗ ಸ್ನೇಹಿತರಾಗಿರೋ ಕಾರಣದಿಂದಾಗಿ ಯಾವಾಗ ಮೀಟ್ ಆಗ್ತಾನೋ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡೋದು. ಸಿನಿಮಾ ಬಿಟ್ಟು ಹೊರಗಡೆದು ಏನಿದ್ರು ಅಂದ್ರೆ ಕಂಪ್ಲೀಟ್ಲಿ ಸಿನಿಮಾ ಬಗ್ಗೆನೆ. ಇವಾಗ ಮಾರಿಗೋಲ್ಡ್ ಅಂತೂ ನಿಯರ್ ಬೈ ರಿಲೀಸ್ ಆಗಿರೋ ಕಾರಣದಿಂದಾಗಿ ಆ ಟೈಮ್ ಹತ್ರ ಬಂದಾಗಿನಿಂದನೂ ಈ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ವಿ. ಅಂಡ್ ದೆನ್ ತಿಳ್ಕೊಳಕ್ ತುಂಬಾ ವಿಚಾರಗಳಿತ್ತು. ನೀವು ಹೇಳದಂಗೆ ಒಂದೊಂದು ಕ್ಯಾರೆಕ್ಟರ್ಗಳನ್ನು ಡೈರೆಕ್ಟರ್ ತುಂಬಾ ಡಿಸೈನ್ ಮಾಡಿ ಈ ಕ್ಯಾರೆಕ್ಟರ್ ಯಾರು ಸೂಟ್ ಆಗ್ತಾರೆ ಅನ್ನೋದನ್ನ ಅವ್ರು ಅನ್ಕೊಂಡು ಆ ಕ್ಯಾರೆಕ್ಟರ್ಗಳನ್ನ ನೀಟಾಗಿ ಅಂದ್ರೆ ತೆರೆ ಮೇಲೆ ತೋರಿಸಿದ್ದಾರೆ. ಅಂಡ್ ಕಾಸ್ಟಿಂಗ್ ಕೂಡ ಆ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಅವಾಗಲೇ ನಾನು ಹೇಳಿದೆ, ಡೈಲಾಗ್ಸ್ ಸಿನಿಮಾ ಜೀವಾಳ. ರಘು ನಿಡುವಳ್ಳಿಗೆ ಮೇಜರ್ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಅಲ್ಲಿ ಕೂಡ ರಾಘು ತುಂಬಾ ಅಂದ್ರೆ 100 ಮಾರ್ಕ್ಸ್ ತಗೊಂಡಿದ್ದಾರೆ. ಅಂಡ್ ಪ್ರೊಡ್ಯೂಸರ್ಗೆ 100% ಒಳ್ಳೇದಾಗುತ್ತೆ. ಅಂಡ್ ದಿಗಂತ್ ಸರ್ನ ಬೇರೆ ರೂಪದಲ್ಲಿ ಜನ ನೋಡಿ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಸಂಗೀತ ಅಫ್ಕೋರ್ಸ್ ಶಿ ಇಸ್ ಬ್ಯೂಟಿಫುಲ್ ಅಂಡ್ ಅಮೇಸಿಂಗ್ ಆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ಪಾಸಿಟಿವ್ ವೈಬ್ಸ್ ಏನಂತಂದ್ರೆ ಫಸ್ಟ್ ಹೌಸ್ಫುಲ್. ಅಬ್ಸಲ್ಯೂಟ್ಲಿ. ಏನಂತಂದ್ರೆ ನನಗಂತೂ ಇದು ಎಡ್ಜ್ ಆಫ್ ದ ಸೀಟ್ ಸಿನಿಮಾ. ನನ್ನ ಕಡೆಯ ಪ್ರಶ್ನೆ, ನಿಮ್ಗೆ ಗೊತ್ತು ವಾರದಲ್ಲಿ 2-3-4 ಸಿನಿಮಾ ರಿಲೀಸ್ ಆಗ್ತಾ ಇರತ್ತೆ. ಈ ಸಿನಿಮಾದಿಂದ ಆಸ್ ಅ ವ್ಯೂವರ್ ನಿಮ್ಮ ಮೇಜರ್ ಟೇಕ್ ಅವೇ ಏನು, ಜನರಿಗೆ ನಿಮ್ ಪ್ರಕಾರ ಏನು ಅಂತ ಹೇಳ್ಬಿಡಿ. ಇಲ್ಲ ಅಂದ್ರೆ ಅಂದ್ರೆ ಒಂದ್ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್. ಈಗ ಒಂದ್ 2 ಗಂಟೆನೋ 2.25 ಗಂಟೆನೋ ಸಿನಿಮಾ ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಎಲ್ಲೂ ಬೋರ್ ಹೊಡಿಸಬಾರ್ದು. ಆ ವಿಚಾರದಲ್ಲಿ ಮಾರಿಗೋಲ್ಡ್ ಗೆದ್ದಿದೆ. ಎಲ್ಲ ನೀವು ನೋಡ್ತಿದ್ದೀರಾ ರೆಸ್ಪಾನ್ಸ್. ಪ್ರತಿಯೊಂದು ಡೈಲಾಗ್ಸ್ಗಾಗ್ಲಿ ಅಥವಾ ಯಾರಾದ್ರೂ ಒಂದು ಸ್ಕ್ರೀನ್ ಅಪಿಯರೆನ್ಸ್ ಅಲ್ಲಿ ಬರ್ತಾ ಇದ್ರೆ ಜನರು ಶಿಳ್ಳೆ ಹೊಡೆದು ಎಂಜಾಯ್ ಮಾಡ್ತಾ ಇದಾರೆ. ಫೈನಲಿ ಬೇಕಾಗಿರೋದು ಅದೇ. ಆ ವಿಚಾರದಲ್ಲಿ ಮಾರಿಗೋಲ್ಡ್ ಗೆದ್ದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಮೇಜಿಂಗ್. ನಿಮ್ ಪ್ರಕಾರ ನೀತಿ ಪಾಠ ಎಲ್ಲಾನು ಇದೆ ಇದರಲ್ಲಿ. ಬಂದ್ ಕೂತ್ರೆ ನಿಮ್ಗೆ 2 ಗಂಟೆ ಹೋಗಿದ್ ಗೊತ್ತಾಗಲ್ಲ, ನೀವು ಎಂಜಾಯ್ ಮಾಡ್ತೀರಾ. ಪ್ರತಿಯೊಂದು ಕ್ಷಣ ಕೂಡ ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಆಗಿ ಪ್ರತಿಯೊಂದು ವೀಕಲ್ಲಿ, ಪ್ರತಿಯೊಂದು ವಾರದಲ್ಲಿ ಹೊಸ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ಒಳ್ಳೆ ಕತೆ ಹಿಡ್ಕೊಂಡು ಒಂದು ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಟೀಮ್ ಕಟ್ಕೊಂಡು ಬಂದಾಗ ಅವ್ರನ್ನ ಕೈ ಬಿಡಬಾರ್ದು. ಯಾಕಂದ್ರೆ ಈ ಡೈರೆಕ್ಟರ್ ಇಲ್ಲಿ ಗೆದ್ರೆ ಇನ್ನೊಂದು 10 ಮೂವಿ ಆಗುತ್ತೆ. ಹೊಸ ಮೂವಿ ಬರುತ್ತೆ ಕನ್ನಡ ಇಂಡಸ್ಟ್ರಿಗೆ. ಹೊಸ ಆಕ್ಟರ್ಗಳಿಗೆ ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ. ಹಾಗಾಗಿ ಒಳ್ಳೆ ಮೂವಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲೋ ಥಿಯೇಟರ್ಗೆ ಬನ್ನಿ, ಥಿಯೇಟರ್ಲ್ಲೇ ಮೂವಿ ನೋಡಿ. ಸೊ ಫೈನಲಿ ನಾನ್ ಬಯಸೋದೇನಂದ್ರೆ, ನಾನು ಇವ್ರಿಬ್ರು ಫ್ರಮ್ ಸ್ಕ್ರಾಚ್ ನೋಡಿದೀನಿ. ಇಬ್ರು ಅದ್ಭುತವಾದಂತ ನಟರು. ನಾನ್ ವಿಶ್ ಮಾಡೋದೇನ್ ಗೊತ್ತಾ ಬ್ರದರ್,
ಈ ಮಾರಿಗೋಲ್ಡ್ ಸಿನಿಮಾ ನೋಡಾದ್ಮೇಲೆ ಇಲ್ಲಿ ಈ ಕತ್ತಲ್ಲಿ ಒಂದ್ ಚೈನ್ ಐತೆ, ಈ ಕತ್ತಲ್ಲಿ ಒಂದ್ ಚೈನ್ ಐತೆ. ಈ ಚೈನ್ಗಳು ನೆಕ್ಸ್ಟ್ ಟೈಮ್ 2 ಆಗ್ಲಿ, 2 4 ಆಗ್ಲಿ. ಸೊ ಅದಾಗ್ಬೇಕು ಅಂತಂದ್ರೆ ಜನ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ಐ ಥಿಂಕ್ ಥಿಯೇಟರ್ ಜನ ಬಂದು ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ಗಳು ಹೊಸ ಆಕ್ಚುಲಿ ಏನ್ ಗೊತ್ತಾ, ಈ ಮೂವಿ ಬಂದ್ ನೋಡಿದ್ಮೇಲೆ ಗೋಲ್ಡ್ ಮೇಲೆ ಆಸನ ಹೋಗ್ಬಿಡುತ್ತೆ ಬನ್ನಿ. ಆಸೆನೇ ಹೋಗ್ಬಿಡುತ್ತಂತೆ. ಹೌದು, ಅದೆಲ್ಲದಕ್ಕಿಂತ ಪ್ರೀತಿ ಮತ್ತೆ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಜನಕ್ಕೆ ಗೊತ್ತಾಗತ್ತೆ. ಬಟ್ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಬಬ್ಲಿ ಸಿನಿಮಾ ಬಂದ್ ನೋಡಿದಾಗ ಪ್ರೊಡ್ಯೂಸರ್ ದುಡ್ಡು ಮಾಡ್ತಾರೆ, ಪ್ರೊಡ್ಯೂಸರ್ ದುಡ್ಡು ಮಾಡಿದಾಗ ನಾಳೆ ಇನ್ನಷ್ಟು ಸಿನಿಮಾಗಳು ಮಾಡ್ತಾರೆ, ಇನ್ನಷ್ಟು ಉದಯೋನ್ಮುಖ ನಟರಿಗೆ ಅವಕಾಶ ಸಿಗುತ್ತೆ. ಬಿಕಾಸ್ ನಾವ್ ಯಾರು ಅವಕಾಶ ವಂಚಿತರಾಗಲ್ಲ. ಹಲವಾರು ಸಿನಿಮಾಗಳು ಹೊಸದಾಗಿ ಬರುತ್ತೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ, ವೀಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಮನಸ್ಸು ಇಚ್ಛೆ ಬಯಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಸ್ಪೀಕ್ ವಿತ್ ಸುಶಾಂತ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಆ ಚಾನಲ್ ಬರುವಂತ ಎಲ್ಲಾ ವಿಡಿಯೋಸ್ಗಳನ್ನ ಜಾಸ್ತಿ ಶೇರ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಮ್ಮ ಸುಶಾನ್ ಅವರದು ಸ್ಪೀಕ್ ವಿತ್ ಸುಶಾನ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಿತ್ರರಂಗದ ಎಲ್ಲ ಅಪ್ಡೇಟ್ಗಳು, ಹೊಸ ಮೂವಿಗಳ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಆಗುವಾಗ ಎಂತ ಸನ್ನಿವೇಶಗಳಿರ್ಬೋದು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ, ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಸ್ಪೀಕ್ ವಿತ್ ಸುಶಾನ್. ಥ್ಯಾಂಕ್ ಯು.